ಇಂದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣದ ದಿನ. ನಾವೆಲ್ಲರೂ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋಕ್ಕೆ ಎಲ್ಲರೂ ಇಲ್ಲಿ ಜಗತ್ಸಕಲಲ್ಲಿ ಇರೋದು ಸ್ಟ್ಯಾಚ್ಯೂಗೆ ಬಂದು ಮಾಲಾರ್ಪಣೆ ಮಾಡಿ ಕ್ಯಾಂಡಲ್ಸ್ ಎಲ್ಲ ನಾವು ಹಚ್ಚಿ ಒಂದು ಸಣ್ಣ ಪ್ರೇಯರ್ ಮಾಡಿ ಅವ್ರಿಗೆ ಜ್ಞಾಪಿಸ್ಕೊಂಡಿದ್ದೀವಿ. ಇವತ್ತು ಒಂದು ದಿನ ನಾವು ಹೇಗೆ ಅಂಬೇಡ್ಕರ್ ಜಯಂತಿ ದಿನ ಸಹ ಅವ್ರಿಗೆ ಜ್ಞಾಪಿಸ್ಕೊಂಡು ಅವ್ರ ತತ್ವಗಳು ಮತ್ತು ಸಿದ್ಧಾಂತಗಳು ಅವ್ರು ಕೊಟ್ಟಿರೋದು ನಾವು ನಮ್ಮ ಸಂವಿಧಾನ ನಾವು ಜ್ಞಾಪಿಸ್ಕೊಳ್ತೀವಿ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ತೀವಿ ಅಂತ ಒಂದು ಮರು ಡೆಡಿಕೇಶನ್ ಮಾಡ್ತೀವಿ. ಅದೇ ರೀತಿ ಇವತ್ತು ಸಹ ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ಎಲ್ಲ ಜಿಲ್ಲಾಡಳಿತದಿಂದ ಇರೋದು ಎಲ್ಲ ಅಧಿಕಾರಿ ವರ್ಗನವರು ಬಂದು ಇಲ್ಲಿ ಒಂದು ಶ್ರದ್ಧಾಂಜಲಿ ವಹಿಸಿದ್ದಾರೆ. ತಮ್ಮೆಲ್ಲರಿಗೆ ಈ ದಿನವನ್ನು ನೀವು ಆಲೋಚನೆ ಮಾಡಿ ಮತ್ತು ಅವರ ಸಿದ್ಧಾಂತಗಳು ಮತ್ತು ತತ್ವಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕು ಅಂತ ನಾವೆಲ್ಲ ರೀಡೆಡಿಕೇಟ್ ಮಾಡೋಣ. ಥ್ಯಾಂಕ್ ಯು. ಇಂದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣದ ದಿನ. ನಾವೆಲ್ಲರೂ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋಕ್ಕೆ ಎಲ್ಲರೂ ಇಲ್ಲಿ ಜಗತ್ಸಕಲಲ್ಲಿ ಇರೋದು ಸ್ಟ್ಯಾಚ್ಯೂಗೆ ಬಂದು ಮಾಲಾರ್ಪಣೆ ಮಾಡಿ ಕ್ಯಾಂಡಲ್ಸ್ ಎಲ್ಲ ನಾವು ಹಚ್ಚಿ ಒಂದು ಸಣ್ಣ ಪ್ರೇಯರ್ ಮಾಡಿ ಅವ್ರಿಗೆ ಜ್ಞಾಪಿಸ್ಕೊಂಡಿದ್ದೀವಿ. ಇವತ್ತು ಒಂದು ದಿನ ನಾವು ಹೇಗೆ ಅಂಬೇಡ್ಕರ್ ಜಯಂತಿ ದಿನ ಸಹ ಅವ್ರಿಗೆ ಜ್ಞಾಪಿಸ್ಕೊಂಡು ಅವ್ರ ತತ್ವಗಳು ಮತ್ತು ಸಿದ್ಧಾಂತಗಳು ಅವ್ರು ಕೊಟ್ಟಿರೋದು ನಾವು ನಮ್ಮ ಸಂವಿಧಾನ ನಾವು ಜ್ಞಾಪಿಸ್ಕೊಳ್ತೀವಿ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ತೀವಿ ಅಂತ ಒಂದು ಮರು ಡೆಡಿಕೇಶನ್ ಮಾಡ್ತೀವಿ. ಅದೇ ರೀತಿ ಇವತ್ತು ಸಹ ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ಎಲ್ಲ ಜಿಲ್ಲಾಡಳಿತದಿಂದ ಇರೋದು ಎಲ್ಲ ಅಧಿಕಾರಿ ವರ್ಗನವರು ಬಂದು ಇಲ್ಲಿ ಒಂದು ಶ್ರದ್ಧಾಂಜಲಿ ವಹಿಸಿದ್ದಾರೆ. ತಮ್ಮೆಲ್ಲರಿಗೆ ಈ ದಿನವನ್ನು ನೀವು ಆಲೋಚನೆ ಮಾಡಿ ಮತ್ತು ಅವರ ಸಿದ್ಧಾಂತಗಳು ಮತ್ತು ತತ್ವಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕು ಅಂತ ನಾವೆಲ್ಲ ರೀಡೆಡಿಕೇಟ್ ಮಾಡೋಣ. ಥ್ಯಾಂಕ್ ಯು. ಎಲ್ಲ ಮುಗಿಸ್ಕೊಂಡು ಬರ್ತೀವಿ, ಯಾವಾಗ ಸಂಜೆ ಬರೋದು ಕರ್ತೀವಿ, ದಾಂಗಲ್ ಹೋಗ್ಬೋದು, ಬಿಡೋದು ಮುಗಿಸ್ತೀನಿ.